ನಮಸ್ತೆ, ನಾನು ಚರಣ್ ರಾಜ್ ಅಡಾಡಿ. ಏನಪ್ಪ ಈ ಹೊತ್ತಿನ ವಿಶೇಷ ಸುದ್ದಿ ಅಂತ ಕೇಳ್ತೀರಾ? ಈಗಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿದ ಹಾಗೆ 2024ರ ಲೋಕಸಭಾ ಚುನಾವಣೆ. ಏನಿದು ಲೋಕಸಭಾ ಚುನಾವಣೆಯಲ್ಲಿ ಅಂತಹ ವಿಶೇಷ ಸುದ್ದಿ? ಚುನಾವಣೆ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವುದು ರಾಜಕೀಯ ಪಕ್ಷಗಳ ನಡುವಿನ ಭಯಾನಕ ಗುದ್ದಾಟ, ಪ್ರಚಾರ, ಆಸೆ ಆಮಿಷಗಳು, ಪ್ರಣಾಳಿಕೆಗಳು, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇರತಕ್ಕಂತಹ ಪ್ರಚಾರ, ಹೀಗೆ ನೂರಾರು ನಮ್ಮ ಕಣ್ಮುಂದೆ ಹಾದು ಹೋಗುತ್ತೆ. ಆದರೆ ಇದನ್ನು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ, ಕೇಳ್ತೀವಿ, ಕೊನೆಗೊಂದಿನ ಫಲಿತಾಂಶವನ್ನು ನೋಡ್ತೀವಿ, ಖುಷಿ ಪಡ್ತೀವಿ ಅಥವಾ ದುಃಖ ಪಡ್ತೀವಿ. ಯಾವುದೋ ಒಂದು ಭಾವನೆಗಳಲ್ಲಿ ಕೊನೆಗೊಳ್ಳುವುದು ಮಾತ್ರ ಅಲ್ಲ, ನಮ್ಮದೇ ಆದಂತಹ ಒಂದಿಷ್ಟು ಕರ್ತವ್ಯ ಕೂಡ ಇದೆ. ಅಂತಹ ಕರ್ತವ್ಯ ಮೊದಲನೇದಾಗಿ ನಾನೊಬ್ಬ ಪ್ರಜ್ಞಾವಂತ ಭಾರತೀಯ ಅನ್ನುವಂಥದ್ದು. ಇದುವರೆಗೆ ಚುನಾವಣೆ ಆಗಿರುವ ಸಾಲುಗಳಲ್ಲಿ 67.4% ಅಷ್ಟೇ ಮತದಾನ ಮಾತ್ರ ನಡೆದಿದೆ. ಅಂತ ಹೇಳಿದರೆ 100% ಮತದಾನ ನಡೆದಿರ್ತಕ್ಕಂಥದ್ದು ಜಗತ್ತಿನ ಎಲ್ಲೂ ಕೂಡ ದಾಖಲೆಗಳೇ ಇಲ್ವೇನೋ ಅನ್ನುವಂಥದ್ದು ಬೇಸರದ ಸಂಗತಿ. ಹೌದು ಮಿತ್ರರೇ, ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ನಾನೇನು ಮಾಡಬಲ್ಲೆ? ಇಲ್ಲಿಂದ ಸಮಸ್ಯೆ ಬಂತು ಅನ್ನುವಂತಹದ್ದು, ಸಮಸ್ಯೆಗೆ ಬೆನ್ನು ಹಾಕಿ ನಿಲ್ಲುವಂತಹದ್ದು ಅಥವಾ ಸಮಸ್ಯೆಯಿಂದ ದೂರ ಸರಿಯುವಂಥದ್ದು ಇದು ಒಬ್ಬ ಹೇಡಿಯ ಲಕ್ಷಣ. ಸಮಸ್ಯೆ ಪರಿಹಾರ ಮಾಡುವಂತಹದ್ದು ಒಬ್ಬ ಪ್ರಜ್ಞಾವಂತನ ಲಕ್ಷಣ. ನಾವೆಲ್ಲರೂ ಸಹ ಈ ಬಾರಿ 100% ಮತದಾನವನ್ನು ಮಾಡುವಂತಹ ಒಂದು ಧ್ಯೇಯವನ್ನು, ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು. ನಾನಿಲ್ಲಿ ಯಾವುದೇ ಒಂದು ಸರ್ಕಾರದ ಪರವಾಗಿ ಹೇಳ್ತಾ ಇಲ್ಲ. ಪ್ರಜ್ಞಾವಂತ ನಾಗರಿಕರಾಗಿ ನಾವು ಮಾಡಲೇಬೇಕಾದಂತಹ ಒಂದು ಕರ್ತವ್ಯ ಅನ್ನುವಷ್ಟು ಮಟ್ಟಿಗೆ ನಾನು ಹೇಳ್ತಾ ಇರುವಂತಹದ್ದು. ಇಲ್ಲಿ ಸರ್ಕಾರವನ್ನು ನಾವು ಆಯ್ಕೆ ಮಾಡಬೇಕು, ಮತದಾನ ಮಾಡಬೇಕು. ಈ ಎಲ್ಲ ಮತದಾನವನ್ನು ಮಾಡುವುದರ ಹಿಂದೆ ನಾವು ಏನೇನೆಲ್ಲ ಯೋಚನೆ ಮಾಡಬೇಕು. ಸುಮ್ಮನೆ ಅಲ್ಲಿ ಹೋಗೋದು, ಮತದಾನದಲ್ಲಿ ಯಾವುದೋ ಒಂದು ಬಟನ್ ಪ್ರೆಸ್ ಮಾಡಿ ಬಂದರೆ ನಮ್ಮ ಮತದಾನ ಮುಗೀತು ಅಂತಲ್ಲ. ಮಾಡುವಂತಹ ಕೆಲಸ ಅತಿ ಸೂಕ್ಷ್ಮ, ಅತಿ ಚಿಕ್ಕದು ಅನಿಸಿದ್ರೂ ಸಹ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕು. ತುಂಬ ಭವಿಷ್ಯದ ಯೋಚನೆಯನ್ನು ಮಾಡಿ ನಾವು ಮತದಾನ ಮಾಡಬೇಕು. ಮತದಾನದಲ್ಲಿ ಸರ್ಕಾರ ಆಯ್ಕೆ ಮಾಡುವ ಸರ್ಕಾರವನ್ನು ಅಭಿವೃದ್ಧಿಶೀಲ ಸರ್ಕಾರವೋ, ಅಭಿವೃದ್ಧಿ ಪರವಾಗಿರುವ ಸರ್ಕಾರವೋ ಅಥವಾ ಅತ್ಯಂತ ಪ್ರಾಮಾಣಿಕತೆಯಿಂದ ದೇಶಕ್ಕಾಗಿ ದುಡಿತಾ ಇರುವಂತಹ ಸರ್ಕಾರ, ಇಂತಹದನ್ನೆಲ್ಲ ಯೋಚನೆ ಮಾಡಿ ನಾವು ಸರ್ಕಾರವನ್ನು ಅಥವಾ ಮತದಾನವನ್ನು ಮಾಡಬೇಕು. ಹಾಗೆ ಬರೀ ಅಭಿವೃದ್ಧಿ ಒಂದೇ ಆಗಿದ್ರೆ ಜಗತ್ತಿನಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿನ ಸ್ಥಾನಮಾನ ಅಷ್ಟೇ ಸಿಗ್ಬೋದು. ಇವತ್ತು ಜಗತ್ತಿನ ಪ್ರಥಮ ಸ್ಥಾನದಲ್ಲಿರ್ತಕ್ಕಂತಹ ಅನೇಕ ದೇಶಗಳನ್ನು ನೋಡಬಹುದು. ಆದರೆ ಕೇವಲ ಆರ್ಥಿಕ ಸ್ಥಿತಿಗತಿಯೊಂದೇ ದೇಶವನ್ನು ಅಳೆಯೋದಿಲ್ಲ. ದೇಶದಲ್ಲಿ ನಮ್ಮದೇ ಆದಂತಹ ಒಂದು ಸಂಸ್ಕೃತಿ, ಪರಂಪರೆ, ಭಾರತದ ಅನನ್ಯತೆಯ ಅಂತಹದ್ದು. ಭಾರತದಲ್ಲಿ ಇರುವಂತಹ ಸಂಸ್ಕೃತಿ ಜಗತ್ತಿಗೆ ಒಂದು ಮಾರ್ಗದರ್ಶನ. ಆದ್ದರಿಂದ ಭಾರತ ಪ್ರಾಚೀನ ಕಾಲದಿಂದಲೂ ಜಗದ್ಗುರು ಆಗಿರ್ತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಲ, ಇಲ್ಲಿನ ಸಂಸ್ಕೃತಿ, ಪರಂಪರೆ, ಇಲ್ಲಿನ ಆಚಾರ ವಿಚಾರಗಳನ್ನು ಮಾತ್ರ. ಹಾಗೆ ನಾವು ಇಂದು ಭಾರತವನ್ನು ಹೇಗೆ ನೋಡ್ತಾ ಇದ್ದೀವಿ? ವಿಶ್ವ ಮಟ್ಟದಲ್ಲಿ 5ನೇ ಅತ್ಯಂತ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತವನ್ನು ನಾವು ಹೀಗೆ ನೋಡಬೇಕಾದ್ರೆ ಇದಕ್ಕೂ ಹಿಂದಿನ ಸರ್ಕಾರಗಳ ಕೊಡುಗೆಗಳು ಇದ್ದೇ ಇರುತ್ತೆ. ಕಳೆದ 10 ವರ್ಷಗಳಲ್ಲಿ ನಾವು ಭಾರತವನ್ನು ಎಂತಹ ಅಭಿವೃದ್ಧಿಯ ವೇಗವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ವಿಶ್ವದ ಮೂಲೆ ಮೂಲೆಗಳಲ್ಲಿ ಯುದ್ಧಗಳೇ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದೆಲ್ಲದರ ಮಧ್ಯಸ್ಥಿಕೆಯನ್ನು ವಹಿಸಿ ದೇಶಗಳ ನಡುವಿನ ಕ್ರಾಂತಿಯನ್ನು ದೂರ ಮಾಡಿ ಶಾಂತಿಯನ್ನು ಬೆಳೆಸೋದಕ್ಕೆ ನಮ್ಮ ದೇಶ ಮುಂದಾಗ್ತಾ ಇದೆ ಹೇಳಿದರೆ ನಮ್ಮೆಲ್ಲರ ಪಾತ್ರ ಕೂಡ ಇದೆ ಅನ್ನೋದು ನಿಮಗೆ ಅನಿಸ್ತಾ ಇಲ್ವಾ? ಅಂದು ಆ ಭಾರತವನ್ನು ನಾವು ಪ್ರೋತ್ಸಾಹ ಕೊಡ್ತಾ ಬಂದದ್ರಿಂದ, ಸರಿಯಾದ ಆಯ್ಕೆಯನ್ನು ಮಾಡ್ತಾ ಇರೋದ್ರಿಂದಲೇ ನಾವೆಲ್ಲರೂ ಕೂಡ ಇಂತಹ ಒಂದು ಭಾರತವನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಒಂದು ಜಗತ್ತಿನಲ್ಲಿ ಮಾತಿದೆ, ಕೆಟ್ಟವರ ಕೂಗಿಗಿಂತ ಸಾತ್ವಿಕರ ಮೌನ ಅತ್ಯಂತ
ಭಯಾನಕವಾದದ್ದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಕೆಟ್ಟವರ ಕೂಗು ಒಂದು ಹಂತದಲ್ಲಿ ಅಡಗಿ ಹೋಗಬಹುದೇನೋ, ಆದರೆ ಸಾತ್ವಿಕರ ಮೌನ ಆ ವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡುತ್ತೆ ಅಂತ ಹೇಳಿದರೆ, ಯಾರಿಗೂ ಕೂಡ ಏನನ್ನು ಮಾತನಾಡದ ಸ್ಥಿತಿಯಲ್ಲಿ ಆ ನೋವನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ರಾಜಕೀಯ ಅನ್ನುವುದರಿಂದ ದೂರ ಉಳಿಯುವಂತಹ ಒಂದಿಷ್ಟು ಜನಕ್ಕೆ ನನ್ನ ಒಂದು ಕಿವಿ ಮಾತು, ಸಾತ್ವಿಕರಾಗಿ ಇರ್ತೀವಿ ಅಂತ ಮನಸ್ಸೊಳಗಡೆ ಅಂದುಕೊಂಡ್ರೂ ಸಹ ರಾಜಕೀಯದಿಂದ ಆಡಳಿತದಿಂದ ದೂರ ಇರುವುದು ನಿಜವಾದ ಸಾತ್ವಿಕತನ ಅಲ್ಲ. ಹಾಗೆ ನಾವು ಪ್ರತಿಯೊಂದು ಸಮಾಜದಿಂದ ತಗೊಂಡು ಮತ್ತೆ ಪುನಃ ಸಮಾಜಕ್ಕಾಗಿ ಕೊಡುವಂತಹ ಸ್ಥಿತಿ ಇದ್ದೇ ಇದೆ. ಅದನ್ನೇ ದಾಸರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿರ್ತಕ್ಕಂಥದ್ದು. ನಾವು ಸಮಾಜಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತೀವಿ. ದಾನ ರೂಪದಲ್ಲಿರಬಹುದು, ಸೇವೆಯ ರೂಪದಲ್ಲಿರಬಹುದು, ನೂರಾರು ವಿಚಾರಗಳಿವೆ ಸಮಾಜಕ್ಕೆ ಪ್ರತಿಯಾಗಿ ಕೊಡೋದಕ್ಕೆ. ಸಮಾಜಕ್ಕೆ ಕೊಡೋದು ಅಂತ ಹೇಳಿದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಕೊಡೋದು ಅಂತೇ ಅರ್ಥ. ಆದ್ರಿಂದಲೇ ಮತದಾನವನ್ನು ಕೂಡ ಸೂಕ್ತ ರೀತಿಯಲ್ಲಿ ಯೋಚನೆ ಮಾಡಿ ಆ ಮತದಾನ ಮಾಡುವುದರಿಂದ ನಾವು ಮತ್ತೆ ನಮ್ಮ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತಾಗತ್ತೆ ಅನ್ನುವಂಥದ್ದು ನನ್ನ ಆಶಯ. ಹಾಗೆ ನಾವು ಅನೇಕ ಬಾರಿ ಹಕ್ಕು ಕರ್ತವ್ಯಗಳು ಅಂತ ಮಾತಾಡ್ತೀವಿ. ಯಾವುದಾದ್ರೂ ಹಕ್ಕುಗಳಿಂದ ವಂಚಿತರಾದರೆ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ಕರ್ತವ್ಯವನ್ನು ನಾವು ಸರಿಯಾಗಿ ನೆರವೇರಿಸಿದ್ದೀವಾ ಅನ್ನುವಂಥದ್ದನ್ನು ನಾವು ಒಮ್ಮೆ ಸಿಂಹಾವಲೋಕನ ಮಾಡ್ಕೋಬೇಕು ತಾನೆ. ಅದೇ ರೀತಿಯಲ್ಲಿ ಆ ಕರ್ತವ್ಯವನ್ನು ನಾವು ಸದಾ ಮಾಡ್ತಾ ಇದ್ದಾಗ ಇದು ಕೂಡ ಒಂದು ನಿಜವಾದ ಕರ್ತವ್ಯ ಅನಿಸ್ಬಿಡುತ್ತೆ. ಮತದಾನ ಮಾಡುವಂಥದ್ದು ಒಬ್ಬ ಪ್ರಜೆಯ ಕರ್ತವ್ಯ. ಸರಿಯಾದ ಅಥವಾ ಸೂಕ್ತವಾದ ಸರ್ಕಾರವನ್ನು ಆಯ್ಕೆ ಮಾಡಬೇಕು. ಹಾಗಿದ್ದಾಗ ನಮ್ಮ ಕರ್ತವ್ಯದ ಅರಿವು ನಮಗಾಗತ್ತೆ. ರಾಜಕೀಯದಲ್ಲಿ ನಮಗೆ ಆಸಕ್ತಿ ಇಲ್ಲದಿದ್ರೂ ಸಹ ರಾಜಕೀಯ ನಮ್ಮಲ್ಲಿ ಆಸಕ್ತಿಯನ್ನು ಹೊಂದಿದೆ, ಅಂದರೆ ಆಡಳಿತ ನಮ್ಮಲ್ಲಿ ಆಸಕ್ತಿಯನ್ನು ಹೊಂದಿದೆ. ಇನ್ನೊಂದು ಮಾತಿದೆ, ನಮಗೆ ದೇಶದ ಬಗ್ಗೆ ಇರುವಂತಹ ಕಾಳಜಿಯೇ ರಾಜಕೀಯ ಆಸಕ್ತಿ ಅಂತ ಹೇಳ್ತೀವಿ. ನಮ್ಮ ಕುಟುಂಬ, ನಮ್ಮ ಸದಸ್ಯರು, ನಮ್ಮ ಪ್ರೀತಿ ಪಾತ್ರರ ಮೇಲೆ ನಮಗೆ ಎಂತಹ ಕಾಳಜಿ ಇದೆ, ಅಷ್ಟೇ ಕಾಳಜಿ ನಮ್ಮ ದೇಶದ ಮೇಲೇನೂ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಆಡಳಿತದಲ್ಲಿ ಪಾತ್ರಧಾರಿಗಳಾಗ್ತೀವಿ. ನಾವು ಮತದಾನ ಮಾಡುವಂಥದ್ದು 5 ವರ್ಷದಲ್ಲಿ ಒಮ್ಮೆ ಮಾತ್ರ. ಆದರೆ ನಮ್ಮ ಆ ಮುಂದಾಲೋಚನೆ, ನಮ್ಮ ಆಯ್ಕೆ ಸೂಕ್ತವಾಗಿದ್ದಾಗ ಅದರ ಪ್ರಭಾವ 5 ವರ್ಷಗಳ ತನಕ ಇರುತ್ತೆ. ಆಯ್ಕೆ ಸೂಕ್ತವಾಗಿದ್ದರೆ ಸಂತೃಪ್ತಿಯ ಜೀವನ 5 ವರ್ಷ. ಆಯ್ಕೆ ತಪ್ಪಾಯಿತು, ಯಾವುದೋ ಆಮಿಷಗಳಿಗೆ ತಲೆಬಾಗಿ, ನಾವು ಯಾರದೋ ಒಂದು ಒತ್ತಡಕ್ಕೆ ತಲೆಬಾಗಿ ಮತದಾನವನ್ನು ಮಾಡಿದ್ದೀವಿ ಹೌದಾದರೆ 5 ವರ್ಷಗಳ ಪಶ್ಚಾತ್ತಾಪದಲ್ಲಿ ನಾವು ಬೇಯಬೇಕಾಗತ್ತೆ. ಹಾಗೆ ಕೆಲವರು ಮಾತಿದೆ, ನನ್ನೊಬ್ಬನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ, ನಾನೊಬ್ಬ ಏನು ಮಾಡ್ತೀನಿ, ನನ್ನೊಬ್ಬನ ಮತದಾನ ಎಷ್ಟು ದೊಡ್ಡ ಬದಲಾವಣೆ ಆಗತ್ತೆ ಅನ್ನುವಂಥದ್ದು. ಈ ಒಂದು ಅಥವಾ ಒಬ್ಬ ಅನ್ನುವುದನ್ನು ನಾವು ಅನೇಕ ಪಂದ್ಯಗಳಲ್ಲಿ ನೋಡಬಹುದು. ಕ್ರಿಕೆಟ್ ಆಡ್ತೀವಿ, ಕ್ರಿಕೆಟ್ ಆಡೋದ್ರಲ್ಲಿ ಒಂದು ರನ್ ಎಷ್ಟರ ಮಟ್ಟಿಗೆ ಬದಲಾವಣೆ ಮಾಡುತ್ತೆ, ಗೆಲುವನ್ನೇ ಕೊಡುತ್ತೆ. ಹಾಗೆ ಒಬ್ಬ ಅನ್ನುವಂತಹದ್ದು ಅತಿ ಚಿಕ್ಕ ವಿಷಯವೇನಲ್ಲ. ಎಷ್ಟೋ ಬಾರಿ ಅತ್ಯಂತ ಪ್ರಬಲ ಸ್ಪರ್ಧಿಗಳ ನಡುವೆ ಮತದಾನದ ಫಲಿತಾಂಶದ ಸಂದರ್ಭದಲ್ಲಿ ಕೇವಲ 1 ಮತದಿಂದ ಗೆದ್ರು, 1ರಿಂದ ಗೆದ್ರೂ ಸಹ ಗೆಲುವು ತಾನೆ. ಆದ್ರಿಂದ ಆ 1 ಅನ್ನುವಂಥದ್ದು ಚಿಕ್ಕದಲ್ಲ. ಹನಿ ಹನಿಗೂಡಿ ಹಳ್ಳ, ತೆನೆ ತೆನೆ ಕೂಡಿ ಬಳ್ಳ ಅಂತ ಒಂದು ಮಾತು ಹೇಳ್ತಾರೆ. ಆದ್ರಿಂದ ನಿಮ್ಮಿಂದನೇ ಸಾಧ್ಯ, ನನ್ನೊಬ್ಬನಿಂದ ಏನು ಆಗಲ್ಲ ಅಂದ್ಕೊಂಡ್ರೆ ಎಲ್ಲರೂ ಕೂಡ ಅದನ್ನು ಯೋಚನೆ ಮಾಡಿದರೆ ಎಲ್ಲಿ ಆಡಳಿತ, ಎಲ್ಲಿಯ ಪ್ರಜೆಗಳ ಜೀವನ. ಹಾಗೆ ಚುನಾವಣಾ ಆಯೋಗ ಇದಕ್ಕಾಗಿ ನೂರಾರು ಕೋಟಿಗಳನ್ನು ಖರ್ಚು ಮಾಡ್ತಾ ಇದೆ. ಯಾಕಾಗಿ? ಯಾವುದೋ ಬೆಟ್ಟದ ತುದಿಯಲ್ಲಿ ಯಾವುದೋ ಒಂದು ಊರಿದೆ, ಯಾವುದೋ ರಿಮೋಟ್ ಏರಿಯಾದಲ್ಲಿ ಒಂದು ಊರಿದೆ, ಅಲ್ಲಿಯ ಪ್ರಜೆಗಳ ಮತದಾನಕ್ಕೂ ಕೂಡ ಅಷ್ಟೇ ಮೌಲ್ಯವನ್ನು ಕೊಟ್ಟು ಕಷ್ಟಪಟ್ಟು ಅಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳುತ್ತೆ. ಅಲ್ಲಿಯೂ ಕೂಡ ಸೂಕ್ತ ಮತದಾನ ಆಗುವ ಹಾಗೆ ನೋಡ್ಕೊಳ್ಳುತ್ತೆ. ಅವರಷ್ಟೊಂದು ಕಷ್ಟಪಡುವಾಗ ಸರ್ಕಾರದ ಆಡಳಿತವನ್ನು ಕಟ್ಟೋದಕ್ಕೆ ಈ ವ್ಯವಸ್ಥೆ ಎಷ್ಟೊಂದು ಪೂರಕವಾಗಿರುವಾಗ ನಮ್ಮ ಹತ್ತಿರದ ಯಾವುದೋ ಒಂದು ಚುನಾವಣಾ ಬೂತ್ಗೆ ಹೋಗಿ ನಾವು ಸಂಪೂರ್ಣ ಮತದಾನ ಮಾಡೋಣ. ಬರೀ ನಾವು ಮಾತ್ರ ಮತದಾನ ಮಾಡಿದರೆ ಸಾಕಾಗೋದಿಲ್ಲ, ನಮ್ಮವರಿಗೆ ನಾವು ಪ್ರೇರಣೆ ಆಗಬೇಕು. ನನ್ನದೊಂದು ಪುಟ್ಟ ಅಳಿಲು ಸೇವೆ ನಿಮಗೆ ಇದರೊಂದಿಷ್ಟು ಮಾಹಿತಿಯನ್ನು ಕೊಡೋದು ಅಷ್ಟೇ. ಹಾಗೆ ಅಂತಿಮವಾಗಿ ನಾನೊಂದು ಸಂದೇಶ ಕೊಡಬಹುದು ಅಂತಾದರೆ, ನಮ್ಮ ಪ್ರತಿಯೊಂದು ಅಂಶವನ್ನು ಆಡಳಿತ ಅಥವಾ ರಾಜಕೀಯ ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ ನಾವು ನಮ್ಮ ಸ್ವಂತಕ್ಕೋಸ್ಕರ ದುಡಿತೀವಿ, ಅದಕ್ಕೋಸ್ಕರ ಒಂದು ತೆರಿಗೆಯನ್ನು ನಾವು ಸರ್ಕಾರ ಕಟ್ಟಲೇಬೇಕು.
ನಾವು ಯಾವುದೋ ಒಂದು ವಸ್ತುವನ್ನು ತಗೊಳ್ತೀವಿ, ತೆರಿಗೆ ರೂಪದಲ್ಲಿ ಕಟ್ತೀವಿ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು, ಅನುಮತಿಯನ್ನು ಕೂಡ ಸರ್ಕಾರದಿಂದ ಪಡಿಬೇಕಾಗತ್ತೆ. ನಮ್ಮ ಜೀವನದ ಪ್ರತಿಯೊಂದು ಹಂತಗಳನ್ನು ಆಡಳಿತ ಅಥವಾ ಸರ್ಕಾರ ಅಥವಾ ರಾಜಕೀಯ ನಿರ್ಧಾರ ಮಾಡುತ್ತೆ. ಹೌದಾದರೆ ನಾವು ಸಹ ನಮಗೆ ಸೂಕ್ತವಾದ ಅಥವಾ ನಮ್ಮ ಬೆಳವಣಿಗೆಗೆ ಪೂರಕವಾಗಿರುವ ಒಂದು ದಿಟ್ಟ ಸರ್ಕಾರವನ್ನು ಆಯ್ಕೆ ಮಾಡಬೇಕು ತಾನೇ. ಅದರಲ್ಲಿ ನಮಗೆ ಹಿಂಜರಿಕೆ ಯಾಕೆ? ಕನಿಷ್ಠ ಪಕ್ಷ ರಾಜಕೀಯ ಬೇಡ ಅಥವಾ ನಾನು ಯಾರಿಗೂ ಮತದಾನ ಮಾಡೋದೇ ಇಲ್ಲ, ನನಗೆ ಇಷ್ಟ ಇಲ್ಲ ಅನ್ನುವಂಥವ್ರಿಗೂ ಕೂಡ ಚುನಾವಣಾ ಆಯೋಗ ಒಂದು ವ್ಯವಸ್ಥೆ ಮಾಡಿದೆ. ನನ್ ಆಫ್ ದಿ ಅಬೌವ್, ನೋಟಾ ಅನ್ನುವಂತಹದ್ದು ಒಂದು ಆಯ್ಕೆಯ ಪ್ರಕ್ರಿಯೆ ಇದೆ. ಅದನ್ನು ಕೂಡ ಮಾಡಬಹುದು. ಆದರೆ ಚುನಾವಣೆನೇ ಮಾಡೋದಿಲ್ಲ ಅಥವಾ ಚುನಾವಣೆಗೆ ಹೋಗೋದಿಲ್ಲ, ಮತದಾನನೇ ಮಾಡೋದಿಲ್ಲ ಅನ್ನುವಂಥದ್ದು ನಮ್ಮ ತಪ್ಪು ನಿರ್ಧಾರ. ಹಾಗೆ ಯಾವ ಸರ್ಕಾರ ಯಾವುದೇ ಹಂತದಲ್ಲಿಯೂ ಕೂಡ ಅಧಿಕಾರಕ್ಕೆ ಬರಲಿ, ಅದರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸದಾ ನಾವೊಂದು ಅರಿವು ಮೂಡಿಸ್ಕೋಬೇಕು. ಅಂತಿಮವಾಗಿ ಕುಟುಂಬದ ಅಸ್ತಿತ್ವಕ್ಕಿಂತ ದೇಶದ ಅಸ್ತಿತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಒಂದು ದೇಶ ಸದೃಢವಾಗಿ ಇದ್ದರೆ, ಸುಭದ್ರವಾಗಿ ಇದ್ದರೆ ಮಾತ್ರ ನಮ್ಮ ಕುಟುಂಬನೂ ಇರುತ್ತೆ. ಕೇವಲ ನನ್ನ ಕುಟುಂಬ ಒಂದು ಚೆನ್ನಾಗಿರುತ್ತೆ ಅನ್ನುವಂತಹದ್ದು ಇದು ಸೂಕ್ತವಾದ ಮಾತಲ್ಲ. ಆದ್ದರಿಂದ ದೇಶದ ಸುಭದ್ರತೆಯನ್ನು ಕಾಯುವಂತಹದ್ದು ನಮ್ಮ ಪ್ರತ್ಯಕ್ಷ ಹಾಗೂ ಪರೋಕ್ಷ ಕಾರ್ಯಗಳಲ್ಲಿ ಅಡಗಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ಆ ದಿನ ಎಲ್ಲರೂ ಸಹ ಮತದಾನವನ್ನು ಮಾಡಬೇಕು. ಇನ್ನು ಉಳಿದಂತಹ ಸುತ್ತಮುತ್ತಲ ಕೆಲವೊಂದು ಸಂಸ್ಥೆಗಳಲ್ಲಿ ನನ್ನದೊಂದು ಮನವಿ. ಎಷ್ಟೋ ಬಾರಿ ಅದು ರಜಾ ದಿನ ಇರುತ್ತೆ, ನಾವೆಲ್ಲರೂ ಕೂಡ ಕುಟುಂಬದ ಸದಸ್ಯರ ಜೊತೆಗೂಡಿ ಆ ದಿನ ರಜಾ ಹಾಕಿ ಹೊರಗಡೆ ಮನರಂಜನೆಗಾಗಿ ಹೋಗ್ತೀವಿ. ಆ ದಿನ ಎಲ್ಲ ಮನರಂಜನಾ ಕ್ಷೇತ್ರಗಳನ್ನು ಸಾಧ್ಯವಾದಲ್ಲಿ ಈ ಚುನಾವಣೆಯನ್ನು ಪ್ರಚೋದಿಸುವ ಅಥವಾ ಅವರ ಮತದಾನ ಮಾಡುವುದಕ್ಕೆ ಪ್ರೇರಣೆ ನೀಡುವ ದೃಷ್ಟಿಯಿಂದನಾದರೂ ಒಂದು ದಿನದ ಮಟ್ಟಿಗೆ ರಜೆಯನ್ನು ಘೋಷಿಸಿದಲ್ಲಿ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ತಾವು ಸಹ ಈ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡಿದಂತಾಗತ್ತೆ ಅನ್ನೋದು ನನ್ನ ಒಂದು ಪುಟ್ಟ ಅಭಿಪ್ರಾಯ. ಎಲ್ಲರೂ ಕೂಡ ಮತದಾನ ಮಾಡೋಣ, ಯೋಗ್ಯ ಸರ್ಕಾರದ ಆಯ್ಕೆ ಮಾಡೋಣ, 5 ವರ್ಷಗಳ ಕಾಲ ಶಾಂತಿಯಿಂದ ಬಾಳೋಣ. ಧನ್ಯವಾದಗಳು.